ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ನೆಲಸಮ ಪ್ರಕರಣ ರಾಜ್ಯ ಸರ್ಕಾರ ಮತ್ತು ಕೇರಳದ ನಡುವೆ ಯುದ್ಧಕ್ಕೆ ಕಾರಣವಾಗಿದೆ. ಕೋಗಿಲು ಜನರನ್ನ ಭೇಟಿಯಾಗಿ ಕೇರಳ ಶಾಸಕ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ನಡೆಸಲಿರುವ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕೋಗಿಲು ನಿವಾಸಿಗಳ ನೋವು ಮುಂದಿಟ್ಟು ಕಾಂಗ್ರೆಸ್ಗೆ ತಿವಿದ ಕೇರಳ. ಹೈಕಮಾಂಡ್ ಕಳವಳದ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಬಂತು ಕನಿಕರ. ಜಮೀರ್ ಗುಡ್ ನ್ಯೂಸ್ ಸುಳಿವು, ನಿರಾಶ್ರಿತರಿಗೆ ಸಿಗುತ್ತಾ ಮನೆ? ವಿಷಯ ಏನಂದ್ರೆ, ಕೋಗಿಲು ಲೇಔಟ್ ಬಳಿ ಅನೇಕ ಮಂದಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು. ಹೀಗೆ ತಲೆ ಎತ್ತಿದ 200ಕ್ಕೂ ಹೆಚ್ಚು ಮನೆಗಳನ್ನ ರಾಜ್ಯ ಸರ್ಕಾರ ನೆಲಸಮಗೊಳಿಸಿದೆ. ಇದನ್ನ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿ ಬುಲ್ಡೋಸರ್ ಸರ್ಕಾರ ಅಂತ ತಿವಿದಿದ್ದರು. ಬಳಿಕ ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯರೊಬ್ಬರು ನಿನ್ನೆ ರಾಜ್ಯಕ್ಕೆ ಬಂದಿದ್ರು. ಈ ಮೂಲಕ ಕೇರಳ ಹಾಗೂ ಕರ್ನಾಟಕದ ನಡುವಿನ ರಾಜಕೀಯ ಕದನಕ್ಕೆ ಮುನ್ನುಡಿ ಬರೆದಿದ್ರು. ಇವತ್ತು ಕೂಡ ಕೇರಳದ ಶಾಸಕ ಕೆಟಿ ಜಲೀಲ್ ಕೋಗಿಲು ಲೇಔಟ್ಗೆ ಬಂದಿದ್ರು. ಅಲ್ಪಸಂಖ್ಯಾತರ ಮೇಲಿನ ದಾಳಿ ಎನ್ನುತ್ತಲೇ ಮುಸ್ಲಿಮರ ಜೊತೆಗೆ ಚರ್ಚೆ ಮಾಡಿದ್ರು. ಕೋಗಿಲು ಲೇಔಟ್ ಭೇಟಿ ಬಳಿಕ ಕೇರಳದ ಶಾಸಕ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ರಮ ಮನೆಗಳ ತೆರವು ಅಂತಿದೆ. ಹಾಗಿದ್ರೆ ಇವರಿಗೆಲ್ಲ ವಿದ್ಯುತ್, ರೇಷನ್ ಕಾರ್ಡ್, ಜಲಸಂಪರ್ಕ ಕಲ್ಪಿಸಿದ್ಯಾಕೆ ಅನ್ನೋ ವ್ಯಾಲಿಡ್ ಪ್ರಶ್ನೆಯನ್ನ ಕಾಂಗ್ರೆಸ್ ಮುಂದಿಟ್ಟಿದ್ದಾರೆ. Around 200 houses were demolished. Even the students have not permitted to take their textbook. If it had illegal constructions, how they got electricity, they got ration card, voter card, Aadhaar card and water facility. ಇಷ್ಟು ಮಾತ್ರ ಅಲ್ಲ, ಸಿಎಂ ಇಬ್ರಾಹಿಂ ನೇತೃತ್ವದ ತಂಡ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ತೆರವು ಬಳಿಕ ಏನ್ ಸವಲತ್ತು ನೀಡಿದ್ದಾರೆ ಅನ್ನೋ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಇಬ್ರಾಹಿಂ, ಎಲೆಕ್ಷನ್ ನಲ್ಲಿ ವೋಟ್ ಬೇಕು, ಮುಸ್ಲಿಮರ್ ಬೇಡವಾ ಅಂತ ಪ್ರಶ್ನಿಸಿದ್ದಾರೆ. ಮುಸ್ಲಿಮ್ಸು ಹಿಂದುಳಿದವ್ರೆಲ್ಲ ಒಂದಾಗಿ ಬಂದಿದೀವಿ. ಇಲ್ಲಿ ಬರ್ದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದ್ರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಕುಂಟ ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ. ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕಳವಳ ವ್ಯಕ್ತಪಡಿಸಿದೆ. ಮನೆಗಳ ತೆರವಿನ ಬಗ್ಗೆ ಮಾಹಿತಿಯನ್ನ ಪಡೆದಿದೆ. ಸಿಎಂ ಡಿಸಿಎಂ ಜೊತೆ ಕೆಸಿ ವೇಣುಗೋಪಾಲ್ ಚರ್ಚಿಸಿದ್ದು, ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಭರವಸೆಯ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನ ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನ ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಕೆಸಿ ವೇಣುಗೋಪಾಲ್ ಎಂಟ್ರಿಗೆ ಬಿಜೆಪಿ ಅಪಸ್ವರ ಎತ್ತಿದೆ. ಪಕ್ಷದ ವಿಚಾರಕ್ಕೆ ಮೂಗು ತೋರಿಸಬೇಕು, ಸರ್ಕಾರದ ಬಗ್ಗೆ ಯಾಕೆ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಪ್ರಶ್ನೆ ಎತ್ತಿದೆ. ಅವರೇನ್ ಸೂಪರ್ ಸಿಎಂ ಅಂತಲೂ ಕುಹುಕ ಆಡಿದೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಕೆ, ನಾವು ಸಲಹೆ ಪಡಿತೀವಿ ಅಂತಿದ್ದಾರೆ. ಅವ್ರನ್ನು ಬಯಲಿಗೆ ಎಳೆದು ಅದ್ರ ಮೇಲೆ ಅದಕ್ಕೆ ಉತ್ತರವನ್ನು ರಿಯಾಕ್ಷನ್ ಬಹಳ ಸ್ಟ್ರಾಂಗ್ ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸಂತೋಷ್ ಲಾಡ್ ಅವರು ಬಹಳ ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜು, ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ರಾಜಕೀಯ ಜಟಾಪಟಿ ಜೋರಾಗ್ತಾ ಇದ್ದಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಭೇಟಿ ಕೊಟ್ರು. ಮನೆ ಕಳೆದುಕೊಂಡವರ ಜೊತೆಗೆ ಚರ್ಚೆ ನಡೆಸಿದ್ರು. ಸಿಹಿ ಸುದ್ದಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಕೇರಳದಲ್ಲಿ ಚುನಾವಣೆ ಇರೋದ್ರಿಂದ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆ ಎಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗ್ಲಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ತೀರ್ಮಾನವೊಂದಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಬೈಯಪ್ನಹಳ್ಳಿ ಬಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದ್ದು, ಅಲ್ಲಿ ಇಲ್ಲಿರುವ ನಿವಾಸಿಗಳಿಗೆ ಮನೆಗಳನ್ನ ನೀಡುವ ಸಾಧ್ಯತೆ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದು, ಅದ್ಯಾವ ತೀರ್ಮಾನಕ್ಕೆ ಬರಲಿದ್ದಾರೆ ಕಾದ್ ನೋಡಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.
ಕರ್ನಾಟಕ ಮತ್ತು ಕೇರಳದ ನಡುವೆ ಕೋಗಿಲು ಮನೆ ಜಟಾಪಟಿ ಜೋರಾಗಿ ನಡೀತಾ ಇದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಇದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು. ಆ ಟ್ವೀಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ಬಂದು ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನೆಲೆಸಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಅನಧಿಕೃತ ಮನೆಗಳನ್ನು ತೆರವು ಮಾಡಲಾಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಮಾತನಾಡಿದ್ದಾರೆ. Their part to interfere on that, we know how to run the system. Anything, they were just, all of them were trying to come and put their sheds in the solid waste management site we were used. It was not healthy, it was very dangerous. So we have taken a precautionary measure.